ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನೋಡ್ಬೋದು ವೀಕ್ಷಕರೇ, ನಿಮಗೆ ಏನಪ್ಪ ತಿಳಿಸ್ತಾ ಇದ್ದೀನಿ ಅಂತೇಳಿ. ಯಾರೆಲ್ಲ ನೀವು ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತು BSF, CRPF, CISF ಮತ್ತು SSB, ITBP, RPF ಮತ್ತು ಪೊಲೀಸ್ಗಳಂತಹ ಏನು ಯೂನಿಫಾರ್ಮ್ ಸೇವೆಗಳಲ್ಲಿ ನೀವು ಏನಾದರೂ ಸೇವೆನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ, ನಿಮಗಾಗಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಫ್ರೀ ಕೋಚಿಂಗ್ ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ಹಾಗಾಗಿ ಆ ಫ್ರೀ ಕೋಚಿಂಗ್ಗಳನ್ನ ನೀವು ಯಾವ ತರಹ ಪಡಿಬೇಕು, ಯಾವ ಥರ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ, ಸರಿನಾ? ಹಾಗಾಗಿ ಇನ್ನೂ ನೀವು ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕರೇ, ಸರಿನಾ? ನಾನು ಇವತ್ತು ಏನಪ್ಪ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ನೋಡೋದಾದರೆ, ನಿಮಗೆ ನಾನು ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಅಂದರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ವತಿಯಿಂದ ಏನು SC ST ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಫೋರ್ಸಸ್ಗಳಿಗೆ ನೀವು ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ರಿ, ನಿಮಗೆ ಫ್ರೀಯಾಗಿ ಕೋಚಿಂಗ್ನ ನಡೆಸ್ತಾ ಇದ್ದಾರೆ. ಆ ಫ್ರೀ ಕೋಚಿಂಗ್ಗೆ ಯಾವ ಥರ ನೀವು ಸೇರ್ಕೋಬೇಕು ಅಂತಕ್ಕಂಥದ್ದನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ SC ST ವಿದ್ಯಾರ್ಥಿಗಳು ಯಾವ ಥರ ಫ್ರೀ ಕೋಚಿಂಗ್ ತಗೋಬೇಕು ಅಂತಕ್ಕಂಥದ್ದನ್ನ ಮಾತ್ರ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಸರಿನಾ? ನೀವು ಏನೆಲ್ಲ ಇದಕ್ಕೆ ಎಲಿಜಿಬಿಲಿಟಿ ಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರದ ಕಡೆಯಿಂದ ನಿಮಗೆ ಊಟ, ವಸತಿ, ಕೋಚಿಂಗ್ ಪ್ರತಿಯೊಂದು ಫ್ರೀ ಆಗಿರುತ್ತೆ. ಇದಕ್ಕೆ ಮೊದಲನೇದಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ನೀವು ಮೇಲ್ಗಡೆ ಕಾಣುವ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ನ ಕಳಿಸಿದರೆ ನಿಮಗೆ ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕಿಕೊಡ್ಲಾಗತ್ತೆ ವೀಕ್ಷಕರೇ. ನೋಡ್ಬೋದು ಏನಪ್ಪ ಅಂದರೆ ನಿಮಗೆ ಫ್ರೀ ಕೋಚಿಂಗ್ಗೆ ಅಪ್ಲಿಕೇಶನ್ ಸಬ್ಮಿಟ್ನ ಮಾಡಿ ಕೊಡಲಾಗತ್ತೆ, ಸರಿನಾ? ಹಾಗಾಗಿ ನೋಡ್ಬೋದು ಇದು ನೀವು ಏನಾದರೂ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಮಾಡಿದರೆ ನೀವು ಫ್ರೀ ಕೋಚಿಂಗ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರು ಕೂಡ ಅಪ್ಲಿಕೇಶನ್ನ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಹಾಗಾಗಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ಗಳನ್ನ ಕ್ಲೀನಾಗಿ ಕರೆಕ್ಟಾಗಿ ಹಾಕ್ಕೊಡ್ತಾರೆ. ಹಾಗಾಗಿ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ನ ಮಾಡಿ ವೀಕ್ಷಕರೇ, ಸರಿನಾ? ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ ಇಲ್ಲಿ 2023-24ನೇ ಸಾಲಿಗೆ ಏನು ಭಾರತೀಯ ಸೇನೆ, ಭದ್ರತಾ ಪಡೆ, ಪೊಲೀಸ್ ಸೇವೆ ಸೇರಿದಂತೆ ಇತರೆ ಸಮವಸ್ತ್ರ ಸೇವೆಗಳಿಗೆ ಸೇರ ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಏನು ಇಲ್ಲಿ ನಿಮಗೆ ಫ್ರೀಯಾಗಿ ಕೋಚಿಂಗ್ನ ತಗೊಳ್ಳೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಈಗಾಗಲೇ ಕರೆದಿರ್ತಾರೆ ವೀಕ್ಷಕರೇ. ನೀವು ಅರ್ಜಿಯನ್ನು ಹಾಕೋದಕ್ಕೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅರ್ಜಿಗಳನ್ನು ಹಾಕ್ಕೊಡ್ತಾರೆ, ಸರಿನಾ? ನೀವು ಈ ಏನು ನೀವು ಇದಕ್ಕೆ ಏನಪ್ಪ ನೀವು ಎಲಿಜಿಬಿಲಿಟಿ ಬೇಕಾಗತ್ತೆ ಅಂತ ಹೇಳಿ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಎಜುಕೇಷನ್ ಏನಾಗಿರಬೇಕು, ನೀವು 10ನೇ ತರಗತಿ ಪಾಸ್ ಆಗಿರಬೇಕಾಗತ್ತೆ, ಸರಿನಾ? ನೀವು 10th ಪಾಸ್ ಆಗಿದ್ದರೆ ಈ ಅಪ್ಲಿಕೇಶನ್ನ ಹಾಕಿ. ಮತ್ತು ನಿಮ್ಮ ವಯಸ್ಸು ಇಲ್ಲಿ 17 ವಯಸ್ಸಿನಿಂದ 23 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಏನು ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ನೋಡ್ಬೋದು, ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಹತೆ ನೋಡ್ಬೋದು, ನೀವು 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ಇಲ್ಲಿ ವಯೋಮಿತಿ ನೋಡಿದ್ರೆ 17 ವರ್ಷ 6 ತಿಂಗಳಿನಿಂದ 23 ವರ್ಷಗಳು ಇಲ್ಲಿ ನೀವು ವಯಸ್ಸಿನ ಮಿತಿ ಇರಬೇಕಾಗತ್ತೆ ವೀಕ್ಷೆ, ಸರಿನಾ? ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ. ಇಲ್ಲಿ ಕರ್ನಾಟಕ ರಾಜ್ಯ ನಿವಾಸಿಯಾಗಿದ್ದು ನೀವು SC ಅಥವಾ ST ಪಂಗಡಕ್ಕೆ ಸೇರಿರಬೇಕಾಗಿರುತ್ತೆ, ಸರಿನಾ? ಇದಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಬೇಕಾಗತ್ತೆ ವೀಕ್ಷರೇ, ಸರಿನಾ? ಈಗೇನು ಇವತ್ತು ಅಪ್ಲಿಕೇಶನ್ ಹಾಕ್ತೀರಾ, ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಸರಿನಾ? ನಿಮ್ಮದು ವಾರ್ಷಿಕ ಆದಾಯ 5 ಲಕ್ಷಕ್ಕೆ ಮೀರಿರಬಾರ್ದು. ಯಾಕಂದ್ರೆ ನೀವು ಫೋರ್ಸಸ್ಗೆ ಯಾರೆಲ್ಲ ಟ್ರೈ ಮಾಡ್ತೀರ ಆಲ್ಮೋಸ್ಟ್ ನಿಮ್ದು ಯಾರ್ದು ಕೂಡ 5 ಲಕ್ಷ ಮೀರಿರೋದಿಲ್ಲ, ಸರಿನಾ? ಹಾಗಾಗಿ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಫಿಸಿಕಲಿ ಹೈಟು, ವೇಟು, ಚೆಸ್ಟು ಅದನ್ನು ಕೂಡ ಇಲ್ಲಿ ನಿಮಗೆ ಕೇಳಿದ್ದಾರೆ ವೀಕ್ಷರೇ, ಸರಿನಾ? ಇಲ್ಲಿ ನೋಡ್ಬೋದು ದೈಹಿಕ ಗುಣಮಟ್ಟ ಪರೀಕ್ಷೆಯನ್ನು ನೋಡೋದಾದರೆ ಇಲ್ಲಿ ನಿಮಗೆ ಎತ್ತರ ನಿಮಗೆ ಪುರುಷ ಅಭ್ಯರ್ಥಿಗಳಿಗೆ 162 ಸೆಂಟಿಮೀಟರ್ನಿಂದ 185 ಸೆಂಟಿಮೀಟರ್ನ ಒಳಗಡೆ ನೀವು ಹೈಟ್ನ ಬೇಕಾಗತ್ತೆ ವೀಕ್ಷರೇ, ಸರಿನಾ? ಇಲ್ಲಿ ನೋಡೋದು ಮಹಿಳಾ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್ ಹೈಟ್ ಬೇಕಾಗತ್ತೆ ವೀಕ್ಷರೇ, ಸರಿನಾ? ಇಲ್ಲಿ ನೋಡ್ಬೋದು ಚೆಸ್ಟ್ ಎದೆಯ ಸುತ್ತಳತೆ. ಇಲ್ಲಿ ನೋಡ್ಬೋದು ಸಹಜ ಸ್ಥಿತಿ ಅಂದರೆ ನಾರ್ಮಲ್ ಆಗಿ ನಿಮಗೆ 75 ಸೆಂಟಿಮೀಟರ್ ಬೇಕಾಗುತ್ತೆ. ಅದನ್ನು ನೀವು
ಎಕ್ಸ್ಪೆಂಡ್ ಮಾಡಿದಾಗ 80 ಆಗಬೇಕೈತೆ. 5 ಪಾಯಿಂಟ್ ನಿಮ್ಮದು ಎಕ್ಸ್ಪೆಂಡ್ ಆಗಬೇಕಾಗುತ್ತೆ ವೀಕ್ಷಕರೇ, ಸರಿನಾ? ಇದು ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯಿಸುವುದಿಲ್ಲ. ಇಲ್ಲಿ ತೂಕ ನೋಡಬೇಕಾದ್ರೆ ನಿಮಗೆ ಕನಿಷ್ಠ 47.2ರಿಂದ ಗರಿಷ್ಠ 78.7 kg ಒಳಗಡೆ ನೀವು ಇರಬೇಕಾಗತ್ತೆ ವೀಕ್ಷರೇ. ಇಲ್ಲಿ ನೋಡ್ಬೋದು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 44.4 kg ಇದ್ದರೆ ನೀವು ಸಾಕಾಗತ್ತೆ. ಇಲ್ಲಿ ನೋಡ್ಬೋದು 44 kgಯಿಂದ ನೀವು ನಡೆಯುತ್ತೆ ವೀಕ್ಷರೇ, ಸರಿನಾ? ನಿಮಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಇಲ್ಲಿ ಕೆಳಗಡೆ ನಾನು ನಿಮಗೆ ಏನು ಒಂದು ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ನ ಹಾಕಿಕೊಡ್ಲಾಗತ್ತೆ ವೀಕ್ಷರೇ. ಹಾಗೆ ನೋಡ್ಬೋದು ನಿಮಗೆ ಅಪ್ಲಿಕೇಶನ್ ಕೊನೆಯ ದಿನಾಂಕ ನೋಡೋದಾದರೆ ಇದೇ ತಿಂಗಳು 31/5/2024 ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಇಲ್ಲಿ 3 ತಿಂಗಳು ಇಲ್ಲಿ ನೀವು ಏನಾದರೂ ಫ್ರೀ ಕೋಚಿಂಗ್ನ ತಗೋಬೇಕು, ಗೋರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ನೀವು ಕೋಚಿಂಗ್ನ ಪಡಿಬೇಕು ಅಂತ ಇದ್ದರೆ ನೀವು ಇಲ್ಲಿ RPF ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಮತ್ತು ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತು ಪ್ಯಾರಾಮಿಲಿಟ್ರಿಗಳಲ್ಲಿ ನೀವು ಯಾರೆಲ್ಲ ಬಯಸ್ತೀರಾ ಅವರು ಫ್ರೀಯಾಗಿ ಕೋಚಿಂಗ್ನ ತಗೋಬೇಕು ಅಂತಿದ್ರೆ ನೀವು ಬೇಗನೆ ಈ ಅರ್ಜಿಯನ್ನು ಸಲ್ಲಿಸಿ ವೀಕ್ಷರೇ, ಸರಿನಾ? ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷರೇ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.